ಈಗ ಈ ಕಾಮಾಂಧ ಪ್ರಜ್ವಲ್ ರೇವಣ್ಣ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆತನ ಭವಿಷ್ಯ ನಿರ್ಧಾರ ಆಗುತ್ತೆ. ಮೈಸೂರಿನ ಕೆಆರ್ ನಗರದ ಮಹಿಳೆ ಮೇಲೆ ಅತ್ಯಾಚಾರ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣನ ಭವಿಷ್ಯ ನಿರ್ಧಾರವಾಗುತ್ತೆ. ವಾದ ಪ್ರತಿವಾದವನ್ನು ಕೂಡ ಆಲಿಸಿ ಇವತ್ತಿಗೆ ತೀರ್ಪನ್ನು ಮುಂದೂಡಿತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್. ಜೊತೆಗೆ ಕೆಲವೊಂದಿಷ್ಟು ಸ್ಪಷ್ಟೀಕರಣಗಳನ್ನು ಕೇಳಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಕಡೆಗಿಂದ. ಸೊ ಇವತ್ತು ಆದೇಶ ಮಾತ್ರ ಬಾಕಿ ಉಳ್ಕೊಂಡಿದೆ. ಮೋಸ್ಟ್ ಪ್ರಾಬಬ್ಲಿ ಶಿಕ್ಷೆ ಪ್ರಕಟ ಆದರೆ ಪ್ರಜ್ವಲ್ಗೆ ಕನಿಷ್ಠ ಅಂತಂದ್ರು 10 ವರ್ಷ ಜೈಲುವಾಸ ಫಿಕ್ಸ್. ಪವರ್ ಟಿವಿ ಕೊಟ್ಟಂತಹ ಹೊಡೆತಕ್ಕೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿದ್ದಾನೆ, ಮುದ್ದೆ ಮುರಿತಾ ಇದ್ದಾನೆ, ಕಂಬಿ ಎಣಿಸ್ತಾ ಇದ್ದಾನೆ. ವಾದ ಪ್ರತಿವಾದವೂ ಕೂಡ ಎಲ್ಲವೂ ಆಗಿದೆ. ಪ್ರಜ್ವಲ್ ಪರ ವಕೀಲರಿಂದ ವಾದವೂ ಕೂಡ ಆಗಿದೆ, ಜೊತೆಗೆ ಸರ್ಕಾರದ ಪರ ವಕೀಲರಿಂದಲೂ ಕೂಡ ಪ್ರತಿವಾದ ಆಗಿದೆ. ಇವತ್ತು ಕಾಮಿಗೆ ಶಿಕ್ಷೆ ಆಗುತ್ತಾ ಅಂತ ಮಾಧ್ಯಮ ಚರಿತ್ರೆಯಲ್ಲಿ ಪವರ್ ಟಿವಿಯಿಂದ ದಿಟ್ಟ ವರದಿಯನ್ನ ಮಾಡಲಾಗಿತ್ತು. ಪವರ್ಫುಲ್ ಹೊಡೆತಕ್ಕೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಜೈಲು ಸೇರಿದ್ದಾನೆ. ದೇಶದ ಇಡೀ ರಾಜ್ಯದ ಪ್ರತಿಷ್ಠಿತ ಕುಟುಂಬಕ್ಕೆ ದೊಡ್ಡ ಆಘಾತ ಆಯಿತು ಈತನಿಂದ. ಕಳೆದ 1 ವರ್ಷ 2 ತಿಂಗಳಿಂದ ಕಂಬಿ ಹಿಂದೆ ಬಿದ್ದಿದ್ದಾನೆ ಪ್ರಜ್ವಲ್. ಈ ರೀತಿಯಾದಂಥ ವರ್ತನೆ ಸೈಕೋ ಬಿಟ್ಟರೆ ಯಾರೂ ಮಾಡೋಕ್ಕಾಗಲ್ಲ. ಈ ಸೈಕೋ, ಈ ರೇಪಿಸ್ಟ್ ಪ್ರಜ್ವಲ್ಲ. ಈತನನ್ನ ಜೈಲ್ಗಟ್ಟಿದ್ದೆ ಪವರ್ ಟಿವಿ. ಕಾರಣ ಪವರ್ಫುಲ್ ವರದಿ. ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಕಾಮಿಯ ಭವಿಷ್ಯ ನಿರ್ಧಾರ ಆಗುತ್ತೆ. ವಾದ ಪ್ರತಿವಾದವನ್ನು ಆಲಿಸಿದ್ದಾರೆ. ಸಹಸ್ರಾರು ಮಹಿಳೆಯರ ಅಶ್ಲೀಲ ವಿಡಿಯೋ ಮಾಡಿ ಇಟ್ಕೊಂಡಿದ್ದ ಈ ಪ್ರಜ್ವಲ್ ಲೈಂಗಿಕ ದೌರ್ಜನ್ಯ ಎಸಗಿ ರೇಪ್ ಮಾಡಿ ಅದನ್ನು ವಿಡಿಯೋನೂ ಕೂಡ ಮಾಡಿ ಇಟ್ಕೊಂಡಿದ್ದ. ಸಾವಿರಾರು ವಿಡಿಯೋಗಳು. ಕೆಆರ್ ನಗರ ಸಂತ್ರಸ್ತೆ ಪ್ರಕರಣದಲ್ಲಿ ಇವತ್ತು ಕೋರ್ಟ್ ಆದೇಶವನ್ನು ನೀಡುತ್ತೆ. ಮನೆಗೆಲಸದ ತಾಯಿ ವಯಸ್ಸಿನ ಮಹಿಳೆ ಮೇಲೆ ರೇಪ್ ಕೇಸ್ ಆಗಿದ್ದದು. ಸೊ ಡೀಟೇಲ್ಸ್ ಕೊಡ್ತಾರೆ ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈನ್ನಲ್ಲಿದ್ದಾರೆ. ವೆಂಕಟೇಶ್, ಇವತ್ತು ಕೋರ್ಟ್ ಆದೇಶವನ್ನು ಹೊರಡಿಸೋದಕ್ಕೂ ಮುಂಚೆ ಏನಾದರೂ ಕಡೆದಾಗಿ ವಾದ ಪ್ರತಿವಾದವನ್ನ ಏನಾದರೂ ಬಾಕಿ ಉಳಿಸ್ಕೊಂಡಿದೆಯಾ ಎರಡೂ ಕಡೆಯ ಲಾಯರ್ ಕಡೆಯಿಂದ? ಮನೆ ಕೆಲಸ ಇಲಾಖೆಯ ಮೇಲೆ ಅತ್ಯಾಚಾರ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ನ್ಯಾಯಾಲಯವು ಕೂಡ ಈಗ ಆದೇಶವನ್ನು ತೀರ್ಪು ಪ್ರಕಟ ಮಾಡೋದಕ್ಕೂ ಕೂಡ ದಿನಾಂಕವನ್ನು ನಿಗದಿ ಮಾಡಿದೆ. ಏನು 2 ದಿನಗಳ ಹಿಂದೆ ಕೂಡ ಎರಡು ಲಾಯರ್ಗಳು ಅಂದರೆ ಇಬ್ಬರು ಪರ ವಕೀಲರನ್ನು ಕೂಡ ಸ್ಪಷ್ಟನೆಯನ್ನು ಕೇಳಿತ್ತು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಜಡ್ಜ್ಮೆಂಟ್ಗೆ ಏನಾದರೂ ನೀವು ಸ್ಪಷ್ಟೀಕರಣ ಕೊಡುವಂತಹದ್ದು ಏನಾದರೂ ಇದ್ದರೆ ಹೇಳ್ಬೋದು ಅಂತ ಹೇಳಿ ಆ ಸಂದರ್ಭದಲ್ಲಿ ಪ್ರಜ್ವಲ್ರ ಪರವಾಗಿ ಕೂಡ ವಕೀಲರು ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಅಂದರೆ ಈ ಗೂಗಲ್ ಮ್ಯಾಪನ್ನು ಬಳಸಿ ಅಲ್ಲಿ ಫೋಟೋಗಳನ್ನು ತೆಗೆಯಲಾಗಿರುವಂತಹದ್ದು ಅಂತೇಳಿ. ಆಗ ನ್ಯಾಯಾಧೀಶರು ಕೂಡ ಈ ಗೂಗಲ್ ಮ್ಯಾಪ್ನ ಫೋಟೋಗಳನ್ನು ಸಾಕ್ಷಿಗಳಾಗಿ ಪರಿಗಣಿಸಬಹುದೇ ಅಂತ ಹೇಳಿ ಕೂಡ ಒಂದು ಪ್ರಶ್ನೆಯನ್ನು ಮಾಡಿದ್ರು. ಅದಾದ ಬಳಿಕ ಕೂಡ ಈ ಒಂದು ಸ್ಯಾಮ್ಸಂಗ್ ಜೆ ಮೊಬೈಲ್ ಏನಿದೆ ಆ ಒಂದು ಮೊಬೈಲ್ನಲ್ಲಿ ಕೂಡ ಅವರು ವಿಡಿಯೋಗಳನ್ನು ರೆಕಾರ್ಡ್ ಮಾಡ್ಕೊಂಡಿದ್ರು. ಆ ಒಂದು ರೆಕಾರ್ಡ್ ಮಾಡ್ಕೊಂಡಂಥ ಮೊಬೈಲ್ನ ಅಧಿಕಾರಿಗಳು ವಶಕ್ಕೆ ಪಡೆದು FSLಗೆ ಕಳಿಸಿ ತದನಂತರ ಮತ್ತೊಂದು ಕೇಸ್ಗೆ ಸಂಬಂಧಪಟ್ಟಂತೆ ಕೂಡ ಆ ಮೊಬೈಲನ್ನು ರಿಟರ್ನ್ ಮಾಡಲಿಲ್ಲ. ಸೊ ಹಾಗೆ ಅದನ್ನು ಅವರು ಇಟ್ಕೊಂಡಿರುವಂಥದ್ದು ಅಂತ ಕೇಳಿ ಎರಡೂ ಒಂದು ಸ್ಪಷ್ಟೀಕರಣ ಕೊಡಬೇಕಂತ ಕೇಳಿದರು. ಆದರೆ ಈ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಇರೋದ್ರಿಂದಾಗಿ ಸೊ ಅದನ್ನು ಕೂಡ ಕೇಳಿದರು. ಅಂದರೆ ಯಾವುದೇ ರೀತಿಯಾದಂಥ ಒಂದು ತೀರ್ಪನ್ನು ಪ್ರಕಟ ಮಾಡುವಂತಹ ಸಂದರ್ಭದಲ್ಲಿ ಆಕ್ಷೇಪಣೆಗಳು ವ್ಯಕ್ತ ಆಗಬಾರ್ದು. ಹಾಗಾಗಿ ಅವರು ಇಬ್ಬರು ಕಡೆ ವಕೀಲರನ್ನು ಕೂಡ ಕೇಳಿರುವಂಥದ್ದು. ಇವತ್ತು ಒಂದು ತೀರ್ಪನ್ನು ಪ್ರಕಟ ಮಾಡುವ ಸಾಧ್ಯತೆ ಇದೆ ಅಂದರೆ ಬಹುಶಃ ಕನಿಷ್ಠ 10 ವರ್ಷಗಳಿಂದ ಜೀವಿತಾವಧಿಯವರೆಗೂ ಕೂಡ ಈ ಒಂದು ಶಿಕ್ಷೆಯನ್ನು ಕೊಡುವಂತಹ ಒಂದು ಸೆಕ್ಷನ್ಗಳು ಆಗಿರುವಂತಹ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಇವತ್ತು ಬಹುಶಃ ತೀರ್ಪನ್ನು ಪ್ರಕಟ ಮಾಡ್ತಾರೆ. ಎಷ್ಟು ವರ್ಷಗಳ ಕಾಲ ಅನ್ನೋದು ಕೂಡ ಗೊತ್ತಾಗಬೇಕಾಗುತ್ತೆ. ಯಾಕಂತೇಳಿದ್ರೆ ಕೋರ್ಟ್ಗೆ ಹಾಜರಾದಂಥ ವೇಳೆಯಲ್ಲಿ ಕೂಡ ನ್ಯಾಯಾಧೀಶರ ಮುಂದೆ ನಿಂತ್ಕೊಂಡು ಅವರು ಕೈಗಳನ್ನು ಇಸಿಕೊಳ್ತಾ ಇದ್ದರು. ಏನು ಮಾಡಬಹುದು, ಮುಂದೆ ಏನಾಗಬಹುದು ಅನ್ನುವಂಥ ಆತಂಕ ಕೂಡ ಅವರಲ್ಲಿ ಇತ್ತು. ಹೊರಗಡೆ ಬಂದಂಥ ಸಂದರ್ಭದಲ್ಲೂ ಕೂಡ ಅವರು ವಕೀಲರ ಜೊತೆ ಮಾತುಕತೆಯನ್ನು ಆಡ್ತಾ ಇದ್ರು. ಏನಾಗುತ್ತೆ ಅನ್ನೋದು ಕೂಡ ಇವತ್ತು ನಿರ್ಧಾರವಾಗುವಂತಹದ್ದು. ಶರತ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.